ಹಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಚಿಯಾ ಸೀಡ್ಸ್ ನೀವು ಇತ್ತೀಚೆಗೆ ಸುಮಾರು ಕೇಳ್ತಾ ಇದ್ದೀರಾ, ಓದ್ತಾ ಇದ್ದೀರಾ, ಮ್ಯಾಗಝಿನ್ಸಲ್ಲಿ ತುಂಬ ಒಳ್ಳೇದಂತೆ, ಎಲ್ಲಿ ನೋಡು ಚಿಯಾ ಸೀಡ್ಸ್ ನಾನು ಕನ್ಸ್ಯೂಮ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಚಿಯಾ ಸೀಡ್ಸ್ ಅಂದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕನಾ, ಎಷ್ಟು ಅವಶ್ಯಕ, ಅದರಲ್ಲಿ ಏನೇನು ಪಾಸಿಟಿವ್ ಬೆನಿಫಿಟ್ಸ್ ನಮ್ಮ ದೇಹಕ್ಕೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೋಡಿ ವೀಕ್ಷಕರೇ, ಚಿಯಾ ಸೀಡ್ಸ್ ನಮ್ಮ ದೇಶದಲ್ಲ, ಆದರೆ ಅದು ಬೇರೆ ಕಡೆದು. ತುಂಬ ರೀಜನಲ್ ಫುಡ್ಸೇ ತಗೋಬೇಕು ಅಂತ ಏನು ಇದಿಲ್ಲ. ಆ್ಯಕ್ಚುಲಿ ಈ ಥರ ಸೀಡ್ಸ್ಗಳನ್ನ ಎಲ್ಲಿಂದಾದರೂ ಆಗಲಿ ಒಳ್ಳೆ ಗುಣಗಳನ್ನ ನಾವು ತಗೊಳ್ಳೇಬೇಕು. ಇದು ಆ್ಯಕ್ಚುಲಿ ಇದು ಒಂದು ಚೈನಾ ಸೈಡಿಂದ ಬಂದಿರೋವಂಥ ಒಂದು ಸೀಡ್ಸ್ ಅಥವಾ ಬೀಜಗಳಾದರೂ ಕೂಡ ಇದು ನೋಡಿ, ಅವರಲ್ಲಿ ಚೈನೀಸ್ನಲ್ಲಾಗಲಿ ಮೈನ್ಸ್ನಲ್ಲಾಗಲಿ ಇದಕ್ಕೆ ಸ್ಟ್ರೆಂತ್ ಅಥವಾ ಲೈಟ್ ಆಫ್ ಎನರ್ಜಿ ಅಂತ ಹೇಳ್ತಾರೆ ಈ ಚಿಯಾ ಸೀಡ್ಸ್ಗೆ. ಇದು ಸಣ್ಣ 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 ಕಾಳುಗಳು, ಒಂದು ಗ್ರೇಯಿಶ್ ಕಲರ್ ಇರ್ತವೆ. ನಿಮಗೆ ಸೂಪರ್ ಮಾರ್ಕೆಟ್ಗಳಲ್ಲೋ ಮಾಲ್ಗಳಲ್ಲೋ ಇದು ಸಿಗುತ್ತೆ, ಸಾಧಾರಣ ಅಂಗಡಿಗಳಲ್ಲಿ ಇದು ಸಿಗಲ್ಲ ಚಿಯಾ ಸೀಡ್ಸ್. ಇತ್ತೀಚೆಗೆ ಸುಮಾರು ಜನ ಫಿಟ್ನೆಸ್ ಎಂಥೂಸಿಯಾಸ್ಟು, ಸೆಲೆಬ್ರಿಟೀಸು ನಾನು ಚಿಯಾ ಸೀಡ್ಸ್ನ ತಗೊಳ್ತೀನಿ ಅಂತ ಹೇಳ್ತಾರೆ. ನೋಡಿ, ಇದು ಸ್ವಲ್ಪ ಕಾಮಕಸ್ತೂರಿ ಬೀಜ ಮತ್ತು ಚಿಯಾ ಸೀಡ್ಸ್ಗೂ ಸುಮಾರು ಹೋಲಿಕೆಗಳಿದೆ. ಆದರೆ ಈ ಚಿಯಾ ಸೀಡ್ಸ್ನಲ್ಲಿ ಕೆಲವು ನಿರ್ದಿಷ್ಟವಾಗಿ, ಕೆಲವು ಸ್ಪೆಸಿಫಿಕ್ ಆಗಿ ಒಳ್ಳೆಯ ಔಷಧೀಯ ಗುಣಗಳು ಕೂಡ ಇದರಲ್ಲಿ ಇದೆ. ಸಾಕಷ್ಟು ಸಂಶೋಧನೆಗಳು ಈ ಚಿಯಾ ಸೀಡ್ಸ್ ಮೇಲೆ ಆಗಿದೆ ಮತ್ತು ಇದರಿಂದ ಒಂದು ಪಾಸಿಟಿವ್ ರಿಸಲ್ಟ್ಸ್ನ ಒಂದು ತೆಗೆದು ಹೇಳಿದ್ದಾರೆ. ಇದರ ಎಲ್ಲ ಸ್ಟಡೀಸ್ಗಳನ್ನ ಒಂದು ಸಾರವನ್ನು ನಾನು ನಿಮ್ಮ ಮುಂದೆ ತಂದು ಈ ಒಂದು ವಿಡಿಯೋ ಮುಖಾಂತರ ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲಿಗೆ ನೋಡಿ ವೀಕ್ಷಕರೇ, ನಮ್ಮ ದೇಹಕ್ಕೆ ಸುಮಾರು ಅವಶ್ಯಕ ಪ್ರೋಟೀನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ವೈಟಮಿನ್ಸ್ ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರ್ಬೋದು. ಅಂದರೆ ಪೋಷಕಾಂಶಗಳು, ಸಣ್ಣ 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 ಪೋಷಕಾಂಶಗಳು ಸುಮಾರು ಇರಬೇಕು. ಒಂದು ಮನೇನ ಹೇಗೆ ಬರೀ ಕಾರ್ಬೋಹೈಡ್ರೇಟ್ ಅಂದರೆ ಫ್ಯೂಯಲಿಂದ ನಡೆಸೋಕ್ಕೆ ಸಾಧ್ಯ ಇಲ್ವೋ, ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಬೇಕು, ಎಲ್ಲ ಥರದ್ದು ಇದಿರಬೇಕು. ಅದೇ ರೀತಿ ನಮ್ಮ ದೇಹಕ್ಕೆ ಒಂದು 45 ಥರದ ಅವಶ್ಯಕ ಪೋಷಕಾಂಶಗಳ ಅವಶ್ಯಕತೆ ತುಂಬ ಇದೆ. ಅದರಲ್ಲಿ ವೈಟಮಿನ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಥರದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು. ಸೊ ಈ ಚಿಯಾ ಸೀಡ್ಸ್ನಲ್ಲಿ ಸುಮಾರು ನಮಗೆ ದೇಹಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗೆ ದೇಹದ ಒಂದು ಫಂಕ್ಷನ್ನಿಗೆ ಅಥವಾ ನಾರ್ಮಲ್ ಆಗಿ ನಡೆಯುವಂಥ ಪ್ರಕ್ರಿಯೆಗಳಿಗೆ ಬೇಕಾಗಿರುವಂಥ ಸುಮಾರು ಖನಿಜಾಂಶಗಳು ಒಂದೇ ಇದರಲ್ಲಿ ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಚಿಯಾ ಸೀಡ್ಸ್. ಮೇಜರ್ ಥಿಂಗ್ ಅಂತ ಹೇಳಿದ್ರೆ ಈ ಚಿಯಾ ಸೀಡ್ಸು ನೋಡಿ, ಅದು ಒಂದು ಇದು ಅಂತ ಹೇಳಿದ್ರೆ ಸಾಲ್ಯುಬಲ್ ಫೈಬರ್. ನೀವು ಈ ಕಾಮಕಸ್ತೂರಿನ ಬೀಜನ ನೀರಿನಲ್ಲಿ ಹಾಕಿ ನೆನೆಸಿದಾಗ ಹೆಂಗೆ ಊದುತ್ತೋ ಲೋಳೆ ಆಗಿ, ಅದೇ ರೀತಿ ಈ ಚಿಯಾ ಸೀಡ್ಸ್ ಕೂಡ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ತನಕ ಬಿದ್ದ ತಕ್ಷಣ ಊದಕ್ಕೆ ಶುರು ಆಗುತ್ತೆ. ಸೊ ಅದು ಸಾಲ್ಯುಬಲ್ ಫೈಬರ್, ಅಂದರೆ ನೀರನ್ನ ಹೀರ್ಕೊಂಡ್ಬಿಟ್ಟು ಆ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಹೇರಳವಾಗಿದೆ. ಈ ನೀರಿನ ಅಂಶ ಇರುವಂಥ ಸಾಲ್ಯುಬಲ್ ಫೈಬರ್ ನಮ್ಮ ದೇಹಕ್ಕೆ ಸಾವಿರಾರು ಬೆನಿಫಿಟ್ಸ್ ಇದೆ. ಆ್ಯಕ್ಚುಲಿ ನಾನು ಸಾಲ್ಯುಬಲ್ ಫೈಬರ್ಗೆ ಕೇಳಿದ್ದೆ, ತುಂಬ ಹೇಳ್ತಿದ್ದೆ. ಆದರೆ ಕೆಲವು ಕಾನ್ಫರೆನ್ಸ್ಗಳು ನಾನು ಅಟೆಂಡ್ ಮಾಡಿದಾಗ ಈ ಸಾಲ್ಯುಬಲ್ ಫೈಬರು ನಮ್ಮ ದೇಹದ ಒಳಗಡೆ ಹೋಗ್ಬಿಟ್ಟು ನಮ್ಮ ಇಂಟೆಸ್ಟೈನ್ಸ್, ದೊಡ್ಡ ಕಣ್ಣನ್ನ ಸೇರಿಕೊಂಡು ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್ನ ಉತ್ಪಾದನೆ ಮಾಡುತ್ತೆ. ಆ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸಿಂದ ಸಾವಿರಾರು ಗುಣಗಳಿದೆ ಅಂತ ಕಂಡುಕೊಂಡ ಮೇಲೆ ನಾನು ಈ ಕಾನ್ಫರೆನ್ಸ್ನಿಂದಾಗಿ ನನ್ನ ಒಂದು ಕ್ಲಿನಿಕಲ್ ಪ್ರಾಕ್ಟೀಸ್ನ ಒಂದು ದಿಕ್ಕು ದೆಸೆನೇ ಈ ಸಾಲ್ಯುಬಲ್ ಫೈಬರ್ ಬದಲಿಸ್ಬಿಡ್ತು. ಅಂದರೆ ನೀವು ಯೋಚನೆ ಮಾಡಿ ನೋಡಿ, ಈ ಸಾಲ್ಯುಬಲ್ ಫೈಬರ್ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ, ನಮ್ಮ ದೇಹದಲ್ಲಿ ಇರುವಂಥ ಕೋಟ್ಯಾನುಗಟ್ಟಲೆ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರನೇ ಇದು ಸಾಲ್ಯುಬಲ್ ಫೈಬರ್. ಆ ಸಾಲ್ಯುಬಲ್ ಫೈಬರ್ನ ಅಂಶ ಈ ಚಿಯಾ ಸೀಡ್ಸ್ನಲ್ಲಿ ಹೇರಳವಾಗಿದೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಅಂದರೆ ನಮ್ಮ ಸೂಕ್ಷ್ಮಾಣು ಜೀವಿಗಳು ಒಳ್ಳೆಯದು ಇರ್ತವೆ, ಕೆಟ್ಟದ್ದು ಇರ್ತವೆ. ಆದರೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರನೇ ಈ ಸಾಲ್ಯುಬಲ್ ಫೈಬರ್ ಅಥವಾ ನೀರಿನಲ್ಲಿ ಕರಗುವಂಥ ನಾರಿನ ಅಂಶ ಇರುವಂಥ ಆಹಾರಗಳು. ಸೊ ಇದು ನಮ್ಮ ದೇಹದಲ್ಲಿ ಇದು ಹೋದಾಗ ಇದು ಕರಗೋದು ಒಂದೇ ಅಲ್ಲದೆ ಇದಕ್ಕೆ ಆಹಾರ ಕೊಡದಲೆ ಅಂತಂದರೆ ಈ ಬ್ಯಾಕ್ಟೀರಿಯಾಗಳು ಮತ್ತು ಈ ಸಾಲ್ಯುಬಲ್ ಫೈಬರ್ ಎರಡು ಸೇರಿಕೊಂಡು ಆಗುತ್ತಲ್ಲ ಒಂದು ಪ್ರಕ್ರಿಯೆ, ಅದು ಒಂದು ಫರ್ಮೆಂಟ್ ಆಗುತ್ತೆ. ಫರ್ಮೆಂಟ್ ಅಂದರೆ ಕೊಳೆಯುವಂಥ ಒಂದು ಪ್ರಕ್ರಿಯೆ. ಅದು ಕೊಳತಾಗ ಉಂಟಾಗುವುದೇ ಈ ಶಾರ್ಟ್ ಚೈನ್ ಫ್ಯಾಟಿ ಆಸಿಡ್ಸ್. ನಮ್ಮ ಕಣ್ಣಿಗಿರ್ಬೋದು, ನಮ್ಮ ಕೂದಲಿಗಿರ್ಬೋದು, ನಮ್ಮ ಚರ್ಮಕ್ಕಿರ್ಬೋದು, ನಮ್ಮ ಮೂಳೆಗಳ ಆರೋಗ್ಯಕ್ಕಿರ್ಬೋದು, ಅಥವಾ ನಮ್ಮ ಒಳ್ಳೆಯ ಗಟ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡೋಕ್ಕಿರ್ಬೋದು, ಜೊತೆಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಈ ಚಿಯಾ ಸೀಡ್ಸ್ ಹೆಲ್ಪ್ ಮಾಡುತ್ತೆ. ಯಾಕಂದರೆ ಸಾಲ್ಯುಬಲ್ ಫೈಬರ್ ಅಷ್ಟು ಹೇರಳವಾಗಿದೆ. ಮತ್ತು ಇನ್ನೊಂದು, ಈ ಕನ್ಸ್ಯೂಮ್ ಡೈಲಿ ಒಂದು ಸ್ಪೂನ್ನಷ್ಟು ಚಿಯಾ ಸೀಡ್ಸ್ ತಗೊಳ್ತಾ ಬರೋದ್ರಿಂದ ತೂಕ ಇಳಿಸೋಕ್ಕೆ ಇಷ್ಟಪಡ್ತಾ ಇದ್ದವರು ಕೂಡ ತಮ್ಮ ತೂಕವನ್ನು ಇಳಿಸ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಈ ಸಾಲ್ಯುಬಲ್ ಫೈಬರ್ ಏನಂದರೆ ಊದುತ್ತಲ್ಲ, ನೀವು ತಿಂಡಿಗಿಂತ ಮುಂಚೆ ಅಥವಾ ಬೆಳಗ್ಗೆ ನಿಮ್ಮ ಊಟಕ್ಕಿಂತ ಮುಂಚೆ ಇದನ್ನು ಸೇವಿಸ್ತಾ ಬರೋದು ಏನಾಗುತ್ತೆ ಅಂದರೆ ನಿಮ್ಮ ಹೊಟ್ಟೆ ಆದಷ್ಟು ಆವಾಗಲೇ ನಿಮಗೆ ಫುಲ್ ಆಗಿರುವಂಥ ಅನುಭವ ಬರುತ್ತೆ. ಅಂದರೆ ನೀವು ಮತ್ತೆ ಹೆಚ್ಚು 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 ಆಹಾರವನ್ನು ಸೇವಿಸಬೇಕು ಅನ್ನೋ ಒಂದು ಕ್ರೇವಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಈ ಚಿಯಾ ಸೀಡ್ಸ್ ನಿಮಗೆ ಮ್ಯಾಕ್ಸಿಮಮ್ ನಿಮ್ಮ ಬಾಡಿಗೆ ಬೆನಿಫಿಟ್ ಆಗಂಗೆ ಹೇಗೆ ತಗೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ತುಂಬ ಇಂಪಾರ್ಟೆಂಟ್ ಇದೆ. ನಾನು ಹೇಳ್ದಂಗೆ 45 ಥರದ ಅವಶ್ಯಕ ನ್ಯೂಟ್ರಿಯೆಂಟ್ಸ್ ನಮಗೆ ಬೇಕು ಅನ್ನಲ್ಲ. ಹಾಗಾಗಿ ಈ ಇದರಲ್ಲಿ ಚಿಯಾ ಸೀಡ್ಸ್ನಲ್ಲಿ ಒಳ್ಳೆಯ ಅಮೌಂಟ್ ಆಫ್ ಮೆಗ್ನೀಷಿಯಮ್, ಕ್ಯಾಲ್ಶಿಯಂ, ಫಾಸ್ಫರಸ್ ಮತ್ತು ಜಿಂಕ್ ನೋಡಿ, ನಮ್ಮ ಮೂಳೆಗಳಿಗೆ, ನಮ್ಮ ರಕ್ತನಾಳಗಳಿಗೆ, ನಮ್ಮ ಕಣ್ಣುಗಳಿಗೆ, ನಮ್ಮ ಕೂದಲಿನ ಆರೈಕೆಗೆ, ನಮ್ಮ ಚರ್ಮದ ಆರೈಕೆಗೆ, ಈ 4 ಮತ್ತು ಇನ್ನೊಂದು ನಮ್ಮ ಮಾಂಸಖಂಡಗಳು ಬಲಿಷ್ಠವಾಗಿರಲಿಕ್ಕೆ ಈ ಎಲ್ಲ ಖನಿಜಾಂಶಗಳು ತುಂಬ ಅವಶ್ಯಕ.
ನೀವು ಸಪ್ರೇಟಾಗಿ ಎಲ್ಲದನ್ನು ಸಪ್ಲಿಮೆಂಟ್ ತೊಗೊಳಕ್ಕಾಗಲ್ಲ. ಹಾಗಾಗಿ ಈ ಚಿಯಾ ಸೀಡ್ಸ್ನ 1 ರಿಂದ 2 ಸ್ಪೂನ್ ಪರ್ ಡೇ ಕನ್ಸ್ಯೂಮ್ ಮಾಡ್ತಾ ಬಂದಲ್ಲಿ ಈ ಥರ ಪೋಷಕಾಂಶಗಳ ಕೊರತೆ ಉಂಟಾಗೋದಿಲ್ಲ, ಯಾಕಂದರೆ ಇದರಲ್ಲಿ ತುಂಬ ಹೇರಳವಾಗಿರುತ್ತೆ. ಇನ್ನೊಂದು ಭಾಳ ಮುಖ್ಯವಾಗಿ ಅಂತ ಹೇಳಿದ್ರೆ ಆರ್ಜಿನಿನ್ ಅಂತ ಒಂದು ಅಂಶ ಏನಿದೆ ಅಂದ್ರೆ ನಮ್ಮ ರಕ್ತನಾಳಗಳನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ, ರಕ್ತನಾಳ ಉಬ್ದಂಗೆ ಮಾಡಲಿಕ್ಕೆ, ನಮ್ಮ ಅಧಿಕ ರಕ್ತದೊತ್ತಡ ಅದು BP-ಯನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ತುಂಬ ಅತ್ಯಧಿಕವಾಗಿ ನೈಟ್ರೇಟ್ಸ್ ಅಂಶ ಕೂಡ ಇರೋದ್ರಿಂದ ನೈಟ್ರಿಕ್ ಆಕ್ಸೈಡ್ ಕೂಡ ನಮ್ಮ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ BP ಕಂಟ್ರೋಲಲ್ಲಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಮತ್ತೊಂದು ಸೈಂಟಿಫಿಕ್ ಸ್ಟಡಿ ಪ್ರೂವ್ ಮಾಡಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಇಲ್ಲಿ ಹೇಳಲೇಬೇಕು, ಏನು ಅಂತ ಹೇಳಿದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ನೀವು ಗೂಗಲ್ ಮಾಡಿ ನೋಡಿದ್ರೆ, ಟೈಮ್ ಸಿಕ್ಕಿದಾಗ ನೋಡಿ, ಸಾವಿರಾರು ಬೆನಿಫಿಟ್ಸು ನಿಮಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದೆ. ಆದರೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚೆಸ್ಟ್ ಆಗಿರೋದು ನಾನ್ ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ. ಆದರೆ ವೆಜಿಟೇರಿಯನ್ಸ್ ಏನು ಮಾಡಬೇಕು ಒಮೆಗಾ 3 ಫ್ಯಾಟಿ ಆಸಿಡ್ಸ್ಗೆ? ಅದಕ್ಕೆ ಒಂದು ಮುಖ್ಯವಾಗಿ ಅಂತ ಹೇಳಿದ್ರೆ ಈ ಚಿಯಾ ಸೀಡ್ಸ್ನಲ್ಲಿ ಒಮೆಗಾ 3 ಫ್ಯಾಟ್ಸ್ ತುಂಬ ಹೇರಳವಾಗಿದೆ. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಮ್ಮ ಕಣ್ಣಿನ ಆರೋಗ್ಯ ಇರ್ಬೋದು, ನಮ್ಮ ಹಾರ್ಟ್ನ ಕ್ಲೀನ್ ಮಾಡಲಿಕ್ಕೆ, ಫ್ಯಾಟಿ ಲಿವರ್ನ ಸರಿ ಮಾಡಲಿಕ್ಕೆ ಮತ್ತು ನಮ್ಮ ಏನಿದೆ ಚರ್ಮದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬ ಮುಖ್ಯ. ಹಾಗಾಗಿ ಸಸ್ಯಾಹಾರಿಗಳಿಗೆ ಈ ಒಮೆಗಾ 3 ಅವಶ್ಯಕತೆ ಕೊರತೆ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಸೊ ಆ ಅವಶ್ಯಕತೆನ ಪೂರೈಸಲಿಕ್ಕೆ ಈ ಚಿಯಾ ಸೀಡ್ಸ್ ಸಹಾಯವನ್ನು ಮಾಡುತ್ತೆ. ಹೀಗೆ ನಾನೀಗ ಹೇಳ್ತಾ ಹೋದರೆ ಚಿಯಾ ಸೀಡ್ಸ್ ಬೆನಿಫಿಟ್ಸ್ ಬಗ್ಗೆ ಸುಮಾರಿದೆ. ಆದರೆ ನೀವು ಯಾರು ತಗೋಬಾರ್ದು ಅಂತ ಡೌಟ್ ಇದ್ದರೆ ಅಂದರೆ ಆ ಥರ ಸೈಡ್ ಎಫೆಕ್ಟ್ಸ್ ಆಗೋದಾಗಲಿ ಆ ಥರ ಇದಾಗೋದಾಗಲಿ ಏನೂ ಇಲ್ಲ. ಆದರೆ ತುಂಬ ಲೈಕ್ ಕಿಡ್ನಿಯಲ್ಲಿ ಪ್ರಾಬ್ಲಮ್ ಇದ್ದವರು, ತುಂಬ ಪ್ರೋಟೀನಲ್ಲಿ ಪ್ರಾಬ್ಲಮ್ಸ್ ಇದ್ದವರು ಅಂಥವರು ಈ ಚಿಯಾ ಸೀಡ್ಸ್ನ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈವನ್ ಆ್ಯಕ್ಚುಲಿ ನಾನು ಹೇಳ್ತೀನಿ, ಎಲ್ಲ ಥರ ಪ್ರಾಬ್ಲಮ್ ಇದ್ದವರು ತೊಗೋಬೋದು. ಆದರೆ ಹೆಮರಾಯ್ಡ್ಸ್ ಪ್ರಾಬ್ಲಮ್ ಇದ್ದವರು ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ. ಬಾಣಂತಿಯರಾಗಿದ್ದರೆ ಕೂಡ ಅವರು ಕೂಡ ಸ್ವಲ್ಪ ತಿಳ್ಕೊಂಡು ಮಾಡಿಕೊಂಡು ಮಾಡೋದು ಒಳ್ಳೆಯದು. ಆದರೆ ಈ ಒಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪ್ರತಿಯೊಬ್ಬರಿಗೂ ಬೇಕು. ಮತ್ತು ಕೆಲವರಿಗೆ ಒಂದು ಡೌಟ್ ಇರುತ್ತೆ, ಸರ್ ಇದನ್ನು ತೊಗೊಂಡ್ರೆ ಕಾನ್ಸ್ಟಿಪೇಷನ್ ಇದ್ದವ್ರು ತೊಗೋಬೋದಾ, ಯಾಕಂದರೆ ಫೈಬರ್ ಅಂತ ಹೇಳ್ತೀರಾ ಹಾಗೆ ಅಂತ. ಖಂಡಿತವಾಗ್ಲೂ ಕೂಡ ಈ ಸಾಲ್ಯುಬಲ್ ಫೈಬರು ನಮ್ಮ ಕರುಳಿನ ಅಟ್ಮಾಸ್ಫಿಯರ್ನ ಇಂಪ್ರೂವ್ ಮಾಡಿಬಿಟ್ಟು ಕಾನ್ಸ್ಟಿಪೇಷನ್ನ ಕೂಡ ರಿಲೀವ್ ಮಾಡುತ್ತೆ. ಇವಾಗ ಮೇನ್ ಥಿಂಗ್ ತಗೊಳ್ಳೋದು ಹೆಂಗೆ ಅಂತ ನೋಡಿ. ವೆರಿ ಸಿಂಪಲ್ ವೀಕ್ಷಕರೇ, ನೀವು ಯಾವ ಥರ ಬೇಕಾದ್ರೆ ತೊಗೋಬೋದು. ಆದರೆ ಒಂದು ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ನಾನು ಕಂಡುಕೊಂಡಿರೋ ಒಂದು ಇದು, ನಾನು ಸುಮಾರು ಜನ ನನ್ನ ಪೇಷಂಟ್ಸ್ಗಳಿಗೆ ನಾನು ಕೊಡುವಂಥ ಅಡ್ವೈಸ್ ಏನು ಅಂತ ಹೇಳಿದ್ರೆ, ಇದನ್ನು ಎಳ್ನೀರಿನಲ್ಲಿ ಹಾಕಿ ತೊಗೊಳ್ಳಿ ಅಂತ. ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 1 ಗ್ಲಾಸ್ನಷ್ಟು ಎಳ್ನೀರು ತೊಗೊಳ್ಳಿ, ಅದಕ್ಕೆ ಈ ಚಿಯಾ ಸೀಡ್ಸ್ 1 ಸ್ಪೂನ್ನಷ್ಟು ಹಾಕಿ ಚೆನ್ನಾಗಿ ಕದರಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ. ಅರ್ಧನ ಮುಕ್ಕಾಲು ಗಂಟೆ ತನಕ ಬೆಳಗ್ಗೆ ಹಾಕಿದ್ರೆ ನೀವು ತೊಗೊಂಡು ಬಿಟ್ಬಿಟ್ರೆ, ಅದು ನಂತರ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡ್ತೀರಲ್ಲ, ಸ್ವಲ್ಪ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡಿ. ಆ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನು ಕುಡೀರಿ. ಬೇಕಾದ್ರೆ ಸ್ವಲ್ಪ ಲಿಂಬೆ ರಸ ಹಿಂಡ್ಕೋಬೋದು, ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ ನೀವು ಯಾವುದಾದ್ರು ವೆಜಿಟೇಬಲ್ ಜ್ಯೂಸಸ್ ಮಾಡಿಕೊಂಡ್ರೆ, ಈಗ ಸುಮಾರು ವೆಜಿಟೇಬಲ್ ಜ್ಯೂಸ್ ಲೈಕ್ ಬೀಟ್ರೂಟ್ ಜ್ಯೂಸ್ ಇರ್ಬೋದು, ABC ಜ್ಯೂಸ್ ಇರ್ಬೋದು, ಬೀಟ್ರೂಟ್ ಕ್ಯಾರೆಟ್ ಜ್ಯೂಸ್ ಇರ್ಬೋದು, ಈ ಥರ ಜ್ಯೂಸ್ಗಳು ಈಗ, ಅಥವಾ ಪಾಲಕ್ ಜ್ಯೂಸ್ ಇರ್ಬೋದು, ಅಥವಾ ನೀವು ಯಾವುದಾದ್ರು ವೆಜಿಟೇಬಲ್ ಸೂಪ್ಸ್ ಮಾಡಿಕೊಂಡ್ರೆ ಅದನ್ನು ಬೇಕಾದ್ರೆ ಸೇರಿಸ್ಬೋದು. ಅಥವಾ ಎಳ್ನೀರಿಗೆ ಹಾಕಿಬಿಟ್ಟಿದ್ರೆ ಏನು ಮಾಡಿ ಅಂದರೆ, ಈ ಎಳ್ನೀರು ಪ್ಲಸ್ ಚಿಯಾ ಸೀಡ್ಸ್ ಕಾಂಬಿನೇಷನ್ನ ನಿಮ್ಮ ವೆಜಿಟೇಬಲ್ ಸೂಪ್ಸ್ನಲ್ಲಿ ಹಾಕಿ ತೊಗೊಳ್ಳಿ. ಇಲ್ಲದ್ರೆ ಹಾಗೆ ಕುಡಿದ್ರೂ ಕೂಡ ಯಾವ ತಪ್ಪು ಇಲ್ಲ. ಅದನ್ನು ಕುಡಿತಾ ಬಂದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಮ ತಿಂಡಿ ತಿನ್ನುವಂಥ ಪ್ರಮಾಣ ಕಡಿಮೆ ಆಗುತ್ತೆ. ಸ್ಟಾರ್ಟಿಂಗ್ ನಿಮ್ಮ ದಿನದ ಬಿಗಿನಿಂಗಲ್ಲೇ ನಿಮಗೆ ಇಷ್ಟೊಂದು ಪೋಷಕಾಂಶ ಇರುವಂಥ ಆಹಾರಗಳು ಸಿಕ್ಬಿಟ್ರೆ ಸಡನ್ನಾಗಿ ನಿಮ್ಮ ದೇಹ ಅದನ್ನ ಅಬ್ಸಾರ್ವ್ ಮಾಡುತ್ತೆ. ಇದರ ಎಲ್ಲ ಗುಣಗಳು ಮ್ಯಾಕ್ಸಿಮಮ್ ಬೆನಿಫಿಟ್ಸು ಈ ಎಳ್ನೀರಿನಲ್ಲಿ ಆಲ್ರೆಡಿ ರೆಡಿಯಾಗಿರುವಂಥ ಮೆಗ್ನೀಷಿಯಮು, ಪೊಟ್ಯಾಷಿಯಮು, ಕ್ಯಾಲ್ಶಿಯಮು, ಕ್ಲೋರೈಡ್ಸು, ಬೇಕಾಗಿರುವಂಥ ಖನಿಜಾಂಶಗಳು, ವೈಟಮಿನ್ಸು, ಮಿನರಲ್ಸ್ ಎಲ್ಲ ಇರುತ್ತೆ. ಜೊತೆಗೆ ಇದನ್ನು ಸೇರಿಸಿದಾಗ ಇದರ ಎಫೆಕ್ಟ್ ಡಬಲ್ ಆಗುತ್ತೆ. ತುಂಬ ಎನರ್ಜೆಟಿಕ್ ಆಗಿ ಫೀಲ್ ಮಾಡ್ತೀರಾ. ಪದೇ ಪದೇ ಸುಸ್ತು ಅಂತ ಫೀಲಿಂಗ್ ಇದ್ದವರು ಕೂಡ ಇದನ್ನು ಖಂಡಿತವಾಗ್ಲೂ ಸೇವಿಸಿ. ತುಂಬ ಮೂಡ್ ಸ್ವಿಂಗ್ಸ್ ಇದ್ದವರು ಕೂಡ ಸೇರಿಸಿ. ಮೆನೋಪಾಸ್ ಮುಟ್ಟು ನಿಲ್ಲುವ ಸಮಯದಲ್ಲಿ ಲೇಡೀಸ್ ಇದನ್ನು ಸೇವಿಸ್ತಾ ಬಂದಲ್ಲಿ ದೇಹದಲ್ಲಿ ಆಗ್ತಾ ಇರುವಂಥ ಸುಮಾರು ಪೋಷಕಾಂಶಗಳ ಕೊರತೆಯನ್ನು ಕಡಿಮೆ ಮಾಡುತ್ತೆ. ನ್ಯಾಚುರಲ್ ಇಸ್ಟ್ರೋಜನ್ನ ಡೆವಲಪ್ ಮಾಡುತ್ತೆ. ಈ ಮೆನೋಪಾಸಲ್ ಸಿಂಪ್ಟಮ್ಸ್ನ ಕೂಡ ಅವಾಯ್ಡ್ ಮಾಡುತ್ತೆ ಅಂತ ಕೂಡ ತುಂಬ ರಿಸರ್ಚ್ ಆಗಿದೆ. ಹಾಗಾಗಿ ಈ ಚಿಯಾ ಸೀಡ್ಸ್ನ ಸರಿಯಾಗಿ ತಿಳ್ಕೊಂಡು ನಿಜವಾಗ್ಲೂ ಖಂಡಿತವಾಗ್ಲೂ ಇದನ್ನು ನಿಮ್ಮ ದೇಹದಲ್ಲಿ ಡಯಟ್ನಲ್ಲಿ ಅಳವಡಿಸಿ ದಿನಕ್ಕೆ 1 ಸ್ಪೂನು, ಯಾವುದೇ ಲಾಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಡೆಫಿನೆಟ್ಲಾಗಿ ಇದನ್ನು ಟ್ರೈ ಮಾಡಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳೋದನ್ನ ಕೇವಲ 1 ತಿಂಗಳಲ್ಲಿ ನೀವೇ ನೋಡ್ತೀರಾ. ಇದೇ ಥರ ಮತ್ತೊಂದು ಫುಡ್ನೊಂದಿಗೆ, ಮತ್ತೊಂದು ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.